ಈಗಷ್ಟೇ ಒಂದು ಸುದ್ದಿ ಬರ್ತಾ ಇದೆ. ಅದೇನು, ಗಾಡಿ ಓಡಿಸೋರು ಬಹಳ ಯೋಚನೆ ಮಾಡಬೇಕಿದನ್ನ. ಫುಟ್ಪಾತ್ ಮೇಲೆ ಬೈಕ್ ಅನ್ನ ಓಡಿಸಿದ್ರೆ 5,000 ರೂಪಾಯಿ ದಂಡ ಹಾಕ್ತಾ ಇದ್ದಾರೆ. ವೆರಿ ಗುಡ್. ಕಂಡಲ್ಲಿ ಬೈಕ್ ಅನ್ನ ನುಗ್ಗಿಸಿದ್ರೆ ಭಾರಿ ದಂಡ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಬಹಳ ಸೂಪರ್. 500 ರೂಪಾಯಿ ಬದಲಿಗೆ ಇನ್ನು ಮುಂದೆ 5,000 ರೂಪಾಯಿ ಫೈನ್ ಆಗ್ತಾ ಇದ್ರೆ ಒಂದು 0 ಎಕ್ಸ್ಟ್ರಾ ಸೇರಿಸ್ಬಿಟ್ಟಿದ್ದಾರೆ. ಸೊ ಈಗ ಈಗಿರುವ 500 ರೂಪಾಯಿ ಬದಲು 5,000 ರೂಪಾಯಿ ದಂಡ ವಿಧಿಸೋಕೆ ಹಾಕಿದ್ದಾರೆ. ಸಾರಿಗೆ ಸಚಿವ ಭೈರತಿ ಸುರೇಶ್ಗೆ ಪತ್ರವನ್ನ ಕೃಷ್ಣ ಬೈರೇಗೌಡರು ಬರೆದಿದ್ದಾರೆ. ಸೊ ಫುಟ್ಪಾತ್ ಮೇಲೆ ಬೈಕ್ ಓಡಿಸಿದ್ರೆ 5,000 ದಂಡ ಅಲ್ವಾ? ಹಾಗಿದ್ದಾಗ ಫುಟ್ಪಾತೆ ಕರೆಕ್ಟ್ ಆಗಿ ಇಲ್ಲ ಅಂತಂದ್ರೆ ಯಾರಿಗೆ ದಂಡ ಹಾಕೋಣ? ಯಾರಿಗೆ ದಂಡ ಹಾಕೋದು? ಫುಟ್ಪಾತೆ ಸರಿ ಇಲ್ಲಪ್ಪ, ನಂಗೆ ನಡ್ಕೊಂಡು ಹೋಗಕ್ಕಾಗಲ್ಲ, ಗುಂಡಿ ಬಿದ್ದಿದ್ದಾವೆ, ಕರೆಕ್ಟಾಗಿ ಕಲ್ಲು ಹಾಕಿಲ್ಲ, ಅಲ್ಲಿ ಫುಟ್ಪಾತೆ ಸರಿ ಇಲ್ಲ ಅಂದ್ರೆ ದಂಡ ಹಾಕೋದಕ್ಕೂ ಲೆಟರ್ ಬರಿಬೇಕಲ್ವಾ? ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ದಕ್ಕೂ ಲೆಟರ್ ಬರಿಬೇಕಲ್ವಾ? ಯಾರಿಗೆ ದಂಡ ಹಾಕಬೇಕು? ಕಾಂಟ್ರಾಕ್ಟರಿಗ, ಮಂತ್ರಿಗ, ಯಾವ ಅಧಿಕಾರಿಗೆ? ಈ ದಂಡ ಹಾಕೋದ್ರಲ್ಲೆಲ್ಲ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ರೆ. ಫುಟ್ಪಾತ್ ಒತ್ತುವರಿ ತೆರವು ವೆರಿ ಗುಡ್, ಫುಟ್ಪಾತ್ ಮೇಲೆ ಬೈಕ್ ಅನ್ನು ಓಡಿಸೋದು ವೆರಿ ಗುಡ್, ದಂಡ ಹಾಕ್ತಾ ಇರೋದು ಸೂಪರ್. ಇವೆಲ್ಲ ಒಳ್ಳೆ ಕೆಲಸನೇ, ಮೋಸ್ಟ್ ವೆಲ್ಕಮ್. ನಾವೆಲ್ಲ ಕೂಡ ಇದಕ್ಕೆ ಶ್ಲಾಘಿಸ್ತೀವಿ. ಅದೇ ರೀತಿ ಆ ಫುಟ್ಪಾತ್ಗಳನ್ನ ಸರಿಯಾಗಿ ಮಾಡಿಲ್ವಲ್ಲ, ಅಂಥವ್ರಿಗೂ ದಂಡ ಹಾಕಬೇಕು. ಆ ರಸ್ತೆಯಲ್ಲಿ ಗುಂಡಿ ಬೀಳುವಂಗೆ ರಸ್ತೆ ಮಾಡಿದಾರಲ್ಲ, ಅವ್ರಿಗೂ ದಂಡ ಹಾಕಬೇಕು. ಇದನ್ನು ದಾರಿ ತನ್ನಿ ಪತ್ರ ಬರೆಯುವ ಮೂಲಕ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್. ಪವಿತ್ರ, ಒಳ್ಳೆ ಕೆಲಸನೇ ಇದೆ ಆ್ಯಕ್ಚುಲಿ. ಫುಟ್ಪಾತ್ ಮೇಲೆ ಕಂಡಲ್ಲೆಲ್ಲ ಬೈಕ್ ತೊಗೊಂಡು ಹೋಗಿ ನುಗ್ಗಿಸ್ತಾ ಇರ್ತಾರೆ ಫುಟ್ಪಾತ್ನಲ್ಲಿ. ಸೊ ಒಳ್ಳೆ ಬೆಳವಣಿಗೆನೆ. ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ಬಗ್ಗೆ? ಅರುಣ್, ಈಗ ಫುಟ್ಪಾತ್ ಅನ್ನ ತೆರವು, ಅದರಲ್ಲೂ ಕೂಡ ಪ್ರಮುಖ ರಸ್ತೆಗಳಲ್ಲಿರುವಂತಹ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಫುಟ್ಪಾತ್ ಕ್ಲೀನ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ, ವೆಹಿಕಲ್ ಬೆಂಗಳೂರಿನಲ್ಲಂತೂ ಸಾರಿಗೆ ರೂಲ್ಸ್ ಗಳಿಗೆ ಯಾವುದೇ ಬೆಲೆ ಇಲ್ಲ ನಾರ್ಮಲಿ. ಸೊ ಫುಟ್ಪಾತ್ ಗಳಲ್ಲಿ ವಾಹನ ಚಲಾಯಿಸೋದು, ಎಸ್ಪೆಷಲಿ ಟೂ ವೀಲರ್ಸ್ ಗಳು ಹೋಗೋದು ಅದರಲ್ಲಿ. ಸೊ ತುಂಬಾ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಈಗ ಫುಟ್ಪಾತ್ ಕ್ಲಿಯರ್ ಆದ ತಕ್ಷಣ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈ ರೀತಿಯಾಗಿ ಫುಟ್ಪಾತ್ ಮೇಲೆ ವಾಹನ ಚಲಾಯಿಸೋದೇ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಈಗ ಸಚಿವ ಕೃಷ್ಣ ಬೈರೇಗೌಡರು ಒಂದು ಪತ್ರವನ್ನ ಸಾರಿಗೆ ಇಲಾಖೆಗೆ ಸಚಿವರಿಗೆ ಬರೆದಿದ್ದಾರೆ. ಈಗ ಅದು 500 ರೂಪಾಯಿ ಇದೆ ದಂಡದ ಮೊತ್ತ. ಸೊ ದಂಡದ ಮೊತ್ತ ಕಡಿಮೆ ಇದ್ದಾಗ ರೂಲ್ಸ್ ಬ್ರೇಕ್ ಇನ್ನೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ 500 ರೂಪಾಯಿ ಇರೋದನ್ನ 5,000 ರೂಪಾಯಿಗೆ ಇಮಿಡಿಯೇಟ್ ಆಗಿ ಏರಿಕೆ ಮಾಡಿ, ಈ ಮೂಲಕ ನಾವ್ ಇದನ್ನ ತಡೆಗಟ್ಟಬಹುದು ಅನ್ನುವಂತಹ ಪತ್ರವನ್ನ ಬರೆದಿದ್ದಾರೆ. ಸೊ ಸಾರಿಗೆ ಇಲಾಖೆ ಇದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ, ಈ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡುತ್ತಾ ಏನು ಅನ್ನುವಂಥದ್ದು ನೋಡ್ಬೇಕು. ಎಸ್ಪೆಷಲಿ ಪಾದಾಚಾರಿಗಳ ಮಾರ್ಗ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಆಕ್ಸಿಡೆಂಟ್ ಸಂಭವಿಸ್ತಾ ಇದೆ, ಸಾಕಷ್ಟು ಜನ ಜೀವ ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ, ಅದರ ಜೊತೆಗೆ ಈ ವಾಹನಕ್ಕೂ ಕೂಡ, ಫುಟ್ಪಾತ್ ನಲ್ಲಿ ಹೋಗುವಂತಹ ವಾಹನಗಳಿಗೂ ಬ್ರೇಕ್ ಬಿದ್ರೆ ಪಾದಾಚಾರಿಗಳು ಸೇಫ್ ಆಗಿರ್ಬೋದು ಅನ್ನುವಂತಹ ಉದ್ದೇಶದಿಂದ ಬಹುಶಃ ಸಾರಿಗೆ ಇಲಾಖೆ ಖಂಡಿತವಾಗ್ಲೂ ಸಚಿವರ ಪತ್ರವನ್ನ ಗಂಭೀರವಾಗಿ ಪರಿಗಣಿಸಿ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.